सिद्धिप्रदायकाय गुरु ब्रह्म गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 29ನೇ ತಾರೀಕು ಹುಣ್ಣಿಮೆ ಇದೆ. ಅದರ ಒಂದು ವಿಶೇಷ ಏನು ಅಂತ ಹೇಳಿದೆ, ಇದಕ್ಕೆ ಕಾರ ಹುಣ್ಣಿಮೆ ಅಂತಾನೂ ಕೂಡ ಕರೀತಾರೆ. ಹಾಗೂ ಈ 29ನೇ ತಾರೀಕು ಆದ ನಂತರ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ, ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನವನ್ನ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಅವಕಾಶವಿದೆ. ಯಾರೆಲ್ಲ ಮಾರ್ಕೆಟಿಂಗ್ ಕೆಲಸದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಅವಕಾಶವಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಸಂಬಳ ಹೆಚ್ಚಳವಾಗುವಂತಹ ಮಾತುಕತೆ ನಿಮ್ಮ ಕಂಪನಿಯಲ್ಲಿ ಆಗುತ್ತದೆ. ಇನ್ನು ಆರ್ಥಿಕ ವಿಚಾರದಲ್ಲಿ ನೋಡೋ ಹಾಗಿದ್ರೆ, ಜುಲೈ ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುವಂತ ವಿಚಾರವಿದೆ. ಹಳೆಯ ಸಾಲಗಳು ದೊರೆಯುವಂತಹ ವಿಚಾರ ನಿಮ್ಮಲ್ಲಿ ಸಿಗಲಿದೆ. ಅನಿರೀಕ್ಷಿತ ಆದಾಯ ಇದ್ದರೂ ಸಹ ಅನಾವಶ್ಯಕವಾದ ಖರ್ಚುಗಳು ನಿಮ್ಮಲ್ಲಿ ಆಗುವಂತಹ ಸಾಧ್ಯತೆ ತುಂಬಾ ಇದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಯಾರೆಲ್ಲ ಆಹಾರ ಸಣ್ಣ ಕೈಗಾರಿ ಉದ್ಯಮದಲ್ಲಿ ಇರೋರಿಗೆ ಉತ್ತಮ ಪ್ರತಿಫಲ ಅನ್ನೋದು ವಿಚಾರವಿದೆ. ವ್ಯಾಪಾರಗಳಿಗೆ ಹೊಸ ಉದ್ಯಮ ಅಥವಾ ಹೊಸ ಒಂದು ವ್ಯಾಪಾರದ ಲಾಭ ಸಿಗುವಂತಹ ವಿಚಾರವಿದೆ. ಪಾರ್ಟ್ನರ್ಶಿಪ್ ಅನ್ನುವಂತಹ ವಿಚಾರವಿದ್ದರೆ ಪಾರದರ್ಶಕ ಒಂದು ವ್ಯವಹಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಕುಟುಂಬದಲ್ಲಿ ಸಂತೋಷ ಹಾಗೂ ನೆಮ್ಮದಿ ಹೆಚ್ಚಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳ ಒಂದು ಮಾತುಕತೆ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮಾತುಕತೆ ಹಾಗೂ ನಂಬಿಕೆ ಹೆಚ್ಚಾಗುತ್ತದೆ. ಪ್ರೇಮ ಸಂಬಂಧದಲ್ಲಿ ಇದ್ದರೆ ಫ್ಯೂಚರ್ ಬಗ್ಗೆ, ಭವಿಷ್ಯದ ಬಗ್ಗೆ ಮಾತುಕತೆ ಮಾಡುವಂತಹ ವಿಚಾರ ನಿಮ್ಮಲ್ಲಿ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋ ಹಾಗಿದ್ರೆ, ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೂ ಕೂಡ ತೂಕ ಹೆಚ್ಚಳದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಆಹಾರ ಅಸಮತೋಲನದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ನಿಯಮಿತ ಆಹಾರವನ್ನು ಸೇವನೆ ಮಾಡಿ ಹಾಗೂ ಉತ್ತಮವಾದ ಉತ್ತಮವಾದ ವ್ಯಾಯಾಮವನ್ನು ಮಾಡಿ. ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ಮಂತ್ರವನ್ನು ಪಠಿಸಿ. ದೇವರಿಗೆ ಬಿಳಿ ಹೂವನ್ನು ಅರ್ಪಿಸಿ ಬಡವರಿಗೆ ಆಹಾರ ದಾನವನ್ನ ಮಾಡಿ. ನಿಮ್ಮ ಅದೃಷ್ಟದ ಸಂಖ್ಯೆ 6, 15, 24. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಹಾಗೂ ಗುಲಾಬಿ. ಒಟ್ಟಾರೆ ಇದಾಗಿತ್ತು ಜುಲೈ ತಿಂಗಳ ವೃಷಭ ರಾಶಿಯವರ ಮಾಸ ಭವಿಷ್ಯ. ನಿಮ್ದು ಕೂಡ ವೃಷಭ ರಾಶಿ ಆಗಿದ್ದರೆ ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದ.